ನೋಡಿ ಎಂತೆಂಥ ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದೆಲ್ಲ ಹೆಂಗ್ ಖೈದಿಗಳನ್ನ ಕೊಡಕ್ತಿದ್ರಿ ಇಲ್ಲಿ? ಇಲ್ಲಿಂದ ಹೋಗಿ ಮೇ ಬಿ ಅಲ್ಲಿಂದ ಬರುವಂಥದ್ದು ಇರ್ಬೋದು. ತುಂಬಾನೇ ಯಾವುದೋ ರೂಮ್ ಇದೆ. ಏನೋ ಇಲ್ಲ ಒಂಥರ ಸುರಂಗ. ಕೂಡಾಕೋರ್ಗೆ ಬೆಡ್ರೂಮಾ? ಹಾಯ್ ಎಲ್ರಿಗೂ ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲ ಹುಡುಗಿ ದೀಪಾ. ಇವಾಗ ಸಕಲೇಶ್ಪುರದಲ್ಲಿರೋ ಮಂಜ್ರಾಬಾದ್ ಕೋಟೆನ ನೋಡಕ್ಕೆ ಹೋಗ್ತಿದ್ದೀವಿ. ಇದು ಪೀಕಲ್ಲಿರೋದ್ರಿಂದ ಒಂದು ಅರೌಂಡ್ 250 ಸ್ಟೆಪ್ಸ್ನ ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಇಲ್ಲಿ ತುಂಬಾ ಮೂವಿ ಶೂಟಿಂಗ್ ಎಲ್ಲ ನಡೀತಿರುತ್ತೆ. ಫಾರ್ ಎಕ್ಸಾಂಪಲ್ ಲವ್ ಮಾಕ್ಟೇಲ್. ಹೌದು, ಈ ಸೀನ್ ಕೂಡ ಇಲ್ಲೇ ಶೂಟ್ ಆಗಿರೋದು. ಈ ಕೋಟೆನ ಯಾರು ಯಾವಾಗ ಏನು ಕಟ್ಸಿದ್ರು ಅನ್ನೋ ಕಂಪ್ಲೀಟ್ ಹಿಸ್ಟ್ರಿನ ನೋಡೋಣ ಬನ್ನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡು ದೋಸ್ತ. ನಾನೇನು ಊಟಕ್ಕೆ ಕರ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಇದು ಯಾವುದೋ ಕೋಟೆ ತೋರ್ಸೋಕೆ ಕರ್ಕೊಯ್ತವ್ರೆ. ಈ ಕೋಟೆನ ಟಿಪ್ಪು ಸುಲ್ತಾನ್ ಅವರು 1792ರಲ್ಲಿ ಕಟ್ಟಿಸ್ತಾರೆ. ಈ ಕೋಟೆಯ ಬ್ಲೂ ಪ್ರಿಂಟ್ನ ಎಂಟ್ರೆನ್ಸಲ್ಲೇ ಕೆತ್ತಿಸಿದ್ದಾರೆ ನೋಡಿ. ಈ ಕೋಟೆ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಭಾರತದಲ್ಲೇ ಮೊಟ್ಟ ಮೊದಲನೇ ನಕ್ಷತ್ರಾಕಾರದಲ್ಲಿರೋ ಕೋಟೆ ಅಂದರೆ ಇದೇನೆ. ಹಾಸನದ ಸಕಲೇಶ್ಪುರದಲ್ಲಿರೋ ಈ ಮಂಜ್ರಾಬಾದ್, ಇದಕ್ಕೆ ಮಂಜ್ರಾಬಾದ್ ಅಂತ ಹೆಸರಿಡೋಕ್ಕೂ ಕೂಡ ಒಂದು ರೀಸನ್ ಇದೆ. ಇಲ್ಲಿ ತುಂಬಾನೇ ಫಾಗ್ ಇರೋದ್ರಿಂದ, ಅಂದರೆ ಮಂಜು ಇರೋದ್ರಿಂದ ಕನ್ನಡದ ಪದ ಆದ ಮಂಜು ಅಂದರೆ ಮಂಜ್ರಾಬಾದ್, ಹಾಗಾಗಿ ಇದಕ್ಕೆ ಮಂಜ್ರಾಬಾದ್ ಅಂತ ಹೆಸರಿಟ್ಟಿದ್ದಾರೆ. ಈ ಕೋಟೆ ಅಷ್ಟಭುಜಾಕೃತಿಯ ನಕ್ಷತ್ರದ ಕೋಟೆ. 8 ಮೂಲೆಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ಕಾವಲು ಗೋಪುರಗಳನ್ನ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಕಾವಲು ಗೋಪುರಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿ ಮಲ್ಕೊಳ್ಳೋ ಅಷ್ಟು ಸ್ಪೇಸಲ್ಲಿ ಚಿಕ್ಕ ರೂಮ್ ರೀತಿ ಕೂಡ ಕಟ್ಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಕೋಟೆ ಅರಮನೆಗಳು ಅಂತ ಅಂದಮೇಲೆ ಸುರಂಗ ಮಾರ್ಗಗಳು ಇದ್ದೇ ಇರುತ್ತೆ. ಹಾಗೆಯೇ ಈ ಕೋಟೆಗೂ ಕೂಡ ಸುರಂಗ ಮಾರ್ಗಗಳಿದ್ದಾವೆ. ಅದರಲ್ಲಿ ಒಂದು ಸುರಂಗ ಮಾರ್ಗ ಶ್ರೀರಂಗಪಟ್ಟಣಕ್ಕೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಫುಲ್ಲು ಎಡ್ಜಸ್ನ ನೀಟಾಗಿ ಗಮನಿಸಿದ್ರೆ ಸ್ಟಾರ್ ಟೈಪಲ್ಲಿ ಇದೆ. ಅಷ್ಟೇ ಅಲ್ಲ, ಕೋಟೆಯ ಮಧ್ಯದಲ್ಲಿ ಪ್ಲಸ್ ಆಕಾರದ ಒಂದು ಬಾವಿ ಇದೆ. ಅಂದರೆ ಅದಕ್ಕೆ 4 ಕಡೆಯಿಂದನೂ ಸ್ಟೆಪ್ಸ್ಗಳಿದ್ದಾವೆ. ಅಡುಗೆ ಮನೆ ಕೂಡ ಇದೆ ಈ ಕೋಟೆಯಲ್ಲಿ. ಇನ್ನೂ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಅಂದರೆ, ಬಾವಿ ಅಕ್ಕಪಕ್ಕನೇ 2 ಮದ್ದುಗುಂಡುಗಳನ್ನ ಸಂಗ್ರಹಿಸೋಕಂತಾನೆ ಅಂಡರ್ಗ್ರೌಂಡಲ್ಲಿ ರೂಮ್ಗಳ ರೀತಿ ಮಾಡಿದ್ದಾರೆ. ತುಂಬಾ ರೋಚಕವಾಗಿದೆ. ಇದು ಈ ಕೋಟೆಯ ಹಿಸ್ಟ್ರಿ. ಆದರೆ ನಾವೆಲ್ಲ ಫಸ್ಟ್ ಟೈಮ್ ಹೋಗಿದ್ರಿಂದ ನಮ್ಮ ಹುಡುಗರು ಎಷ್ಟು ತರಲೆ ಮಾಡಿದ್ರು ಅಂದರೆ, ಅವ್ರಿಗೆ ಹೆಂಗೆ ಬೇಕು ಅದೇ ರೀತಿ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ರು. ಯಾವ ಮಟ್ಟಿಗೆ ಕ್ವಾಟ್ಲೆ ಅಂದರೆ, ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿಂದ ಹೋಗಿ ಮೇ ಬಿ ಅಲ್ಲಿಂದ ಬರೋವಂಥದ್ದು ಇರ್ಬೋದು. ತುಂಬಾ ಒಂಥರ ವಿಸ್ಮಯವಾಗಿದೆ. ಇವೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನೋಡೋಣ ಬನ್ನಿ ಏನಿದೆ ಒಳಗೆ ಅಂತ.
ಯಾರು ಬರಲ್ಲ, ನೀವು ಯಾರು ಬರಲ್ಲ. ಈಗಲೇ ಬರ್ದು ಕೊಟ್ಬಿಡ್ತೀನಿ, ಈಗಲೇ ಬರ್ದು ಕೊಡ್ತೀನಿ, ಯಾರು ಬರಲ್ಲ. ಟಾರ್ಚರ್ ಮಾಡಿ ಏನು ಕಾಣಿಸ್ತಿಲ್ಲ. ಫಸ್ಟ್ ಟೈಮ್ ಇವೆಲ್ಲ ನೋಡಿ, ಇಷ್ಟೇ ಇರೋದಿಲ್ಲಿ, ಯಾವ ಸುರಂಗ ಮಾರ್ಗನೂ ಇಲ್ಲ. ಪಾದದ ಅಚ್ಚೆ ಎಲ್ಲ ಇದೆ ನೋಡಿ. ಹಳ್ಳ ಐತೆ, ನಿಧಾನ ಬನ್ನಿ. ಒಬ್ಬ ಇಲ್ಲೂ ಅಷ್ಟೇನೆ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಎರಡು ಕಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ, ಮೇ ಬಿ ಅಲ್ಲಿಂದ ಬಂದು ನಾವ್ ಹೋಗಿದ್ ನೋಡಿ, ಅಲ್ಲೆಲ್ಲರೂ ಹೋಯ್ತವ್ರ. ಸುಂದಿರೋ ಬಾಬು, ಇದೆಂತ ಗೊತ್ತಾ? ನಿಜ ಅವಾಗ ಸ್ವಲ್ಪ ತೊಡದ್ರು ಹಾಕಿಲ್ಲ. ವಾ, ಅಲ್ಲೇನಿದೆ? ಇಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗೋದು ಕೈದಿಗಳನ್ನ ನೋಡಿ. ಎಂತೆಂತ ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಇದೆಲ್ಲ ಹೆಂಗ್ ಕೈದಿಗಳನ್ನ ಕೊಡಕ್ತಿದ್ರಿ ಇಲ್ಲಿ? ನೋಡಿದ್ರಣ, ನಮ್ ಫ್ರೆಂಡ್ ತೋರ್ಸಿದ್ರಲ್ಲ, ಹಂಗೆ ಕೈದಿಗಳನ್ನ ಕಟ್ಟಾಕ್ತಿವ್ರಂತೆ. ಇಲ್ಲೂ ಅಷ್ಟೇ, ಎಲ್ಲ ಕಡೆ ಹಂಗೆ ಇದ್ದಾವೆ. ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇದ್ರ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿ ಆದಷ್ಟು ಬೇಗ ತಿಳ್ಕೊತೀನಿ. ಟಾರ್ಚರ್ ಮಾಡು. ಅಲ್ಲ, ಕೋಟೆಯಲ್ಲಿ ಬೆಡ್ರೂಮಾ? ಕೂಡಾಕೋರ್ಗ್ ಬೆಡ್ರೂಮಾ? ಅಯ್ಯೋ ದೇವ್ರೆ, ಅಲ್ಲೊಂದ್ರು ಊಟ ಆದ್ಮೇಲೆ ನೀವು ಕೈ ತೊಳಿತೀರಂತ. ಅಲ್ಲೈತ್ ನೋಡು ಒಂದು ಸುರಂಗ, ಅಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಕರೆಕ್ಟು. ಯಾರಾದ್ರೂ ಯುದ್ಧಕ್ಕೆ ಬಂದ್ರೆ ಎಲ್ಲ ನೋಡ್ತಾ ಇರ್ತಾರೆ. ಗನ್ನಲ್ಲಿ ಪೈರು ಅಲ್ಲಿ ಮೂಲೆಯಲ್ಲಿ ಕುತ್ಕೊಳ್ಳೋದಲ್ಲಿ, ಅಲ್ಲಿ ಹೋಯ್ತಾನಲ್ಲ ಅಲ್ಲಿ ಕುತ್ಕೊಂಡು ಇದು ಗನ್ನಲ್ಲಿ ಶೂಟ್ ಮಾಡಕ್ಕೆ
ಅಂಡರ್ ಕವರ್ ಏಜೆಂಟ್ಗಳೆಲ್ಲ ಇಲ್ಲೇ ಇರ್ತಿದ್ದಾರೆ. ವಾವ್ ಬ್ಯೂಟಿಫುಲ್. ನೋಡಿ ಇಲ್ಲೆಲ್ಲ ಪ್ಲಾನ್ ಮಾಡಿರೋದು ಮೈಸೂರು ಎಲ್ಲ ನಿಮ್ಮನೆ ಇಲ್ಲೇ ಆರಾಯ್ತಾ ಜಾಸ್ತಿ ಐತೆ ಲೆಕ್ಕ. ನೋಡಿ ಮಧ್ಯದಲ್ಲಿ ಒಂದು ಶೇಪ್ ಇದೆ, ಅದಾದ್ಮೇಲೆ ಸ್ಟಾರ್, ಅದಾದ್ಮೇಲೆ ಮತ್ತೆ ಸ್ಟಾರು. ಆ ಚಿಕ್ಕ ಸ್ಟಾರು ನೀಟಾಗಿ ಕಾಣಿಸ್ತಿಲ್ಲ, ಸ್ವಲ್ಪ ಕಲ್ಲೆಲ್ಲ ಮಣ್ಣೆಲ್ಲ ಕುಸಿದ್ಬಿಟ್ಟಿದೆ. ಅದಾದ್ಮೇಲೆ ಈ ಸ್ಟಾರು, ಅದಾದ್ಮೇಲೆ ಈ ಸ್ಟಾರು, ಸೈಡು ಸ್ಟಾರ್ ಸ್ಟಾರ್ ಸ್ಟಾರ್. ಏನೇನೋ ಮಾತಾಡ್ಬೇಡಿ ಸುಮ್ಮನೆ. ಹಿಂಗೆ ಗಂಟಲಿ ಎಲ್ಲಾ ಕಡೆ ಗಂಟಲಿ ಆ ಕಡೆ ಕಣ್ಣು ಇಟ್ಕೊಳ್ಳಿ, ಸುತ್ತ ಇಟ್ಕೊಳ್ಳಿ. ಏನಿಲ್ಲ ಸುಮ್ಮನೆ ಮಾಡ್ಕೊತಾರೆ ಬ್ರೋ. ಅಲ್ಲಿ ಬ್ರೋ ನಿಮ್ ಪೊಸಿಷನ್ ನಿಮ್ ಪೊಸಿಷನ್ ಟರ್ನ್ ಆಗಿ ನೀವೇನ್ ಕಾಣಿಸಲ್ಲ. ಯುದ್ಧ ಮಾಡೋ ಸ್ಟಾರ್ಟ್ ಮಾಡಿ ಅಲ್ಲೇ ಕರ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಏನು ಮಾತಾಡಲ್ಲ, ಮುಂದೆ ಹೋಗ್ಬಿಟ್ಟು ಮಾತಾಡ್ತಾರೆ. ಗುಹೆಗಳ ಎಕ್ಸ್ಕ್ಲೂಸಿವ್ ಆಗಿ ಪರಿಶೀಲಿಸಿ ನಮ್ಮ ಸ್ನೇಹಿತರು ಎಲ್ಲ ಸ್ಟೆಪ್ಸ್ ಇದೆ. ಎಲ್ಲಿ ಬಂದ್ವಿ? ಓಡ್ ಬಂದಾರಲ್ಲ ನೋಡಿ ಮೇಲ್ಗಡೆಯಿಂದ ಇಲ್ಲಿ ಬರ್ತಾ ಇದ್ವಿ. ಇಲ್ಲೂ ಒಂದು ಗುಹೆ ಐತೆ ಅಷ್ಟೇನಾ? ಯಾರು ಬರ್ತಾರ ಅಂತ ಅದೆಷ್ಟು ವರ್ಷದಿಂದ ಕಟ್ಸಿದ್ರು ಏನೋ, ಇನ್ನ ನೋಡಿ ಹೆಂಗೈತೆ. ಅಷ್ಟೇ ಕ್ಲೋಸ್. ಅಲ್ಲಿ ನಿಂತ್ಕೊಂಡು ನೋಡೋದು, ಪೊಸಿಷನ್ ತಗೊಂಡು. ಅಲ್ಲಿ ಉಚ್ಕ ಬರಕ್ಕೆ ಅವನು ಅಲ್ಲಿಸ್ತಿದ್ನಲ್ಲ. ಕೆಮಿಕಲ್ ಆಡ್ ಮಾಡ್ಬೇಕಲ್ಲ ಇದಾಗಿತ್ತು ನಮ್ಮ ತರಲೆ ತುಂಟಾಟಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್.